ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತೊಂದು ಹೊಸ ರೆಸಿಪಿ ಮಾಡೋಣ. ಅದೇನು ಅಂತ ಹೋಗ್ತಾ ನೋಡೋಣ. ನಾನಿಲ್ಲಿ 1/4 kg ದೀಪ ಅಕ್ಕಿನ ರಾತ್ರಿನೇ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇದು ನೀರಾಗಿದೆ. ಈಗ ಇದನ್ನು ನೀರೆಲ್ಲ ತೆಗೆದ್ಬಿಟ್ಟು ಬರೀ ಅಕ್ಕಿ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಅಕ್ಕಿ ಪ್ರಮಾಣ ಎಷ್ಟಿದೆಯೋ ಅಷ್ಟೇನ ಈರುಳ್ಳಿ ತೊಗೋಬೇಕು. ಅಂದರೆ ನಾನು 1/4 kg ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಸಣ್ಣ ಉದ್ದಕ್ಕೆ ಹೆಚ್ಚಿಬಿಟ್ಟು ಅಕ್ಕಿ ಜೊತೆಯಲ್ಲಿ ನೈಸಾಗಿ ರುಬ್ಬಬೇಕು. ನೀರು ಒಂದು ಸ್ವಲ್ಪನೂ ಹಾಕಬಾರ್ದು. ನೀರು ಹಾಕ್ಬಿಟ್ರೆ ಈರುಳ್ಳಿನಲ್ಲಿರೋದು ಅರ್ಧ ಹಾಗಾಗೇ ಇರುತ್ತೆ. ಹಾಗೆಯೇ ರುಬ್ಬಿದ್ರೆ ನುಣ್ಣಗೆ ಅಕ್ಕಿ ಕೂಡ ನುಣ್ಣಗಾಗುತ್ತೆ. ಈರುಳ್ಳಿ ಹಾಕಿರೋದು ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಪೇಸ್ಟಾಗಿದೆ ಅಂತ. ಒಂದು ಸ್ವಲ್ಪನೂ ಈರುಳ್ಳಿ ಹಾಕಿದ್ದೀವಂತಲೇ ಅನ್ಸಲ್ಲ, ಅಷ್ಟು ಚೆನ್ನಾಗಿ ನುಣ್ಣಗಾಗಿರುತ್ತೆ. ಈಗ ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ. ಕಂಟೈನರ್ಗೆ ಹಾಕ್ಕೊಂಡಾದಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸುತ್ತಬೇಕು. ಆವಾಗ ಅದೆಲ್ಲ ಬ್ಲೇಡ್ ಒಳಗಿರೋದು ಮುಚ್ಚಳದಲ್ಲಿರೋದೆಲ್ಲ ಬಂದ್ಬಿಡುತ್ತೆ. ಆ ಥರ ನೀರು ಇದಕ್ಕೆ ಹಾಕೋಬೇಕು. ಇದಕ್ಕೆ ಹಾಕ್ಕೊಂಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸರ್ ಒಂದು ತೊಗೊಂಡು ಅದನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ಎಷ್ಟು ತೆಳುವಾಯ್ತಾ ಗಟ್ಟಿ ಆಯಿತಾ ಅಂತ. ಅದನ್ನ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಮಾಮೂಲಿ ದೋಸೆ ಅಷ್ಟು ಥಿಕ್ನೆಸ್ ಇದ್ದರೆ ಸಾಫ್ಟಾಗಿರೋ ದೋಸೆ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಿಮಗೆ ನೀರು ದೋಸೆ ಥರ ಗರಿಯಾಗಿ ಬರುತ್ತೆ. ನಿಮಗೆ ನಾನು ಎರಡೂ ಮಾಡಿ ತೋರಿಸ್ತೀನಿ. ಇದಕ್ಕೆ ಸಿಂಪಲ್ ಆಗಿರೋ ಚಟ್ನಿನೇ ಚೆನ್ನಾಗಿರೋದು. ಒಂದು ಸ್ವಲ್ಪ ತೆಂಗಿನಕಾಯಿ, 2 ಒಣಗಿದ ಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ ಕಾಳು, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಇಂಚಷ್ಟು ಒಂದು ಶುಂಠಿ ಪೀಸ್ ಹಾಕ್ಕೊಂಡಿದ್ದೀನಿ. ಈ ಚಟ್ನಿಗೆ ಕೊತ್ತಂಬರಿ ಆಗಲಿ ಪುದೀನ ಆಗಲಿ ಏನೂ ಹಾಕ್ಕೊಂಡಿಲ್ಲ. ಯಾಕೆಂದರೆ ಅದ್ರ ಈರುಳ್ಳಿದು ಘಮನೇ ಬೇರೆ ಇರುತ್ತೆ. ಅದ್ರ ಜೊತೆ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ಗ್ರೈಂಡ್ ಮಾಡಿ ಚಟ್ನಿ ರೆಡಿ ಇಟ್ಕೊಂಡಿರ್ತೀನಿ. ಈಗ ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ. ತವ ಬಿಸಿಯಾಗಿದೆ. ಎಣ್ಣೆ ಸವರ್ತಾ ಇದ್ದೀನಿ. ಮೊದಲನೇ ದೋಸೆ ಎಣ್ಣೆ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಒಳ ಅಂತ ಇರುತ್ತೆ. ಎರಡನೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ನಿಮ್ಗೆ ಎರಡೂ ಮಾಡಿ ತೋರಿಸ್ತೀನಿ. ಎರಡನೇ ದೋಸೆಗೆ ನೀವು ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ತವಾಗೆ. ನಾನು ಅದೇ ಬ್ರಷಲ್ಲೇ ಸುತ್ತ ಎಣ್ಣೆ ಹಾಕ್ಕೊಳ್ತೀನಿ. ಆವಾಗ ನಮಗೆ ಜಾಸ್ತಿ ಎಣ್ಣೆ ಹೋಗಲ್ಲ. ಮೇಲೇನೂ ಮೊದಲೇ ಎಣ್ಣೆ ಹಾಕಿಟ್ಬಿಡೋಣ. ಈ ದೋಸೆಗೆ ಮೇಲೆ ಮುಚ್ಚೋ ಅವಶ್ಯಕತೆ ಇಲ್ಲ. ಸ್ಟವ್ ಹೈ ಫ್ಲೇಮಲ್ಲೇ ಇರಲಿ. 2 ನಿಮಿಷ ಆಗಿದೆ. ನೋಡಿ, ನಿಧಾನಕ್ಕೆ ಈ ಥರ ತಿರುವಾಕೋಬೇಕು. ಈ ದೋಸೆ ಬೇಯ್ತಾ ಇದ್ರೂ ಒಳ್ಳೆ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ತಿಂತಾ ಇರುವಾಗಂತೂ ಅಷ್ಟು ಚೆನ್ನಾಗಿರುತ್ತೆ. ತಿನ್ನಬೇಕು ಅನಿಸುತ್ತೆ. ನೀವು ಹಿಟ್ಟೆಲ್ಲ ರುಬ್ಬಿ ಮಿಕ್ಸ್ ಮಾಡುವಾಗ ಉಪ್ಪು ಹಾಕ್ಕೊಳ್ತೀವಲ್ಲ, ಅದ್ರ ಜೊತೆಲಿ ಬೇಕಾದರೆ ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆನೂ ಹಾಕ್ಬೋದು. ಆದರೆ ನಾನು ಈ ಸತಿ ಹಾಕಿಲ್ಲ ಸಕ್ಕರೆನ. ಈ ಥರ ದೋಸೆ ಮಾಡಿಕೊಟ್ರೆ 2 ದೋಸೆ ತಿನ್ನೋ ಮಕ್ಕಳು 4 ದೋಸೆ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಸತಿ ನಾನು ತವಾಗೆ ಎಣ್ಣೆ ಹಚ್ಚಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದಾಗ ತುಂಬ ದಪ್ಪ ಬಿದ್ದಿದ್ದ ಕಡೆ ಸ್ವಲ್ಪ ನೀವು ಅಗಲ ಮಾಡ್ಕೋಬೋದು. ಆದರೆ ಮೇಲೆ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಒತ್ತಿದ್ರೆ ಅದು ಹಾಗೆ ಎದ್ದು ಬಿಡುತ್ತೆ. ಮತ್ತು ಅದೇ ಬ್ರಷಲ್ಲಿ ಈ ಥರ ಸುತ್ತ ಎಣ್ಣೆ ಹಾಕ್ಕೊಳ್ಳಿ. ಮಧ್ಯೆ ತೂತ ಇರುತ್ತಲ್ವ, ಅಲ್ಲೆಲ್ಲ ಎಣ್ಣೆ ಹಾಕ್ಕೊಂಡ್ರೆ ಒಳಗಡೆ ಹೋಗುತ್ತೆ ಅದು. ನೋಡಿ, ಅಲ್ಲಲ್ಲಿ ಬ್ರೌನ್ ಕಲರ್ ಬಂದಿದೆ ಅಂತ ಗೊತ್ತಾದಾಗ ನಿಧಾನಕ್ಕೆ ಅದನ್ನು ತಿರುವು ಹಾಕ್ಕೊಳ್ಳಿ. ಎಷ್ಟು ತೆಳುವಾಗಿದೆ ನೋಡಿ ದೋಸೆ. ಈ ಸಲ ಹಿಟ್ಟಿಗೆ ನಾನು ಇನ್ನು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಇಷ್ಟು ತೆಳುವಾಗಿ ಹಾಕ್ಕೊಂಡಿದ್ದೀನಿ. ಇದು ಅಂತೂ ಇನ್ನೂ ತೆಳುವಾಗಿ ಪೇಪರ್ ಥರ ಬರುತ್ತೆ. ನಿಮ್ಗೆ ಎಷ್ಟು ಥರ ಗಟ್ಟಿ ಬೇಕೋ ನೋಡ್ಕೊಂಡು ಅಷ್ಟು ಥರ ನಾವು ದೋಸೆ ಮಾಡ್ಕೋಬೋದು. ನೀವು ದಪ್ಪಕ್ಕೆ ಹಾಕಿದ್ರೂ ದೋಸೆ ಎದ್ದೇಳುತ್ತೆ, ತೆಳುವಾಗಿ ಹಾಕಿದ್ರೂ ದೋಸೆ ಎದ್ದೇಳುತ್ತೆ. ನೋಡಿ, ಈ ಥರ ನೋಡಿ ಎಷ್ಟು ತೆಳುವಾಗಿದೆ. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ದೋಸೆ. ಇದು ಅಷ್ಟೇ ಗರಿಯಾಗೂ ಇರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ ಈರುಳ್ಳಿ ಎಣ್ಣೆಲಿ ಕರೆದಿರ್ತೀವಲ್ಲ, ಈರುಳ್ಳಿ ಆ ಥರ ಇರುತ್ತೆ. ನಾವೆಲ್ಲ ಚಿಕ್ಕವರು ಇರುವಾಗ ಅಮ್ಮ ಎಣ್ಣೆನಲ್ಲಿ ಒಗ್ಗರಣೆ ಹಾಕ್ತಾಯಿದ್ರೆ ಈರುಳ್ಳಿನ ನಾವು ಅದೊಂದು 2 ಪೀಸ್ ಕೊಡು ಅಂತ ಗಲಾಟೆ ಮಾಡ್ತಾಯಿದ್ವಿ ಅಮ್ಮಂಗೆ. ಅದು ತುಂಬ ಇಷ್ಟ ಆಗೋದು ನಮಗೆ ತಿನ್ನೋಕ್ಕೆ. ಫ್ರೆಂಡ್ಸ್, ನಾನು ಇದನ್ನು ಬೆಂಡೆಕಾಯಿ ಗೊಜ್ಜು ಇತ್ತು, ಅದ್ರ ಜೊತೆಗೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.